ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಇವತ್ತು 3ನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ನಮ್ಮ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ಬನ್ನಿ ಗೈಸ್, ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಆಕ್ಚುಲಿ ಕಿಲಾಡಿ ಜೋಡಿಗಳ ಮಹಾಸಂಗಮ ಅಂತ ಹೇಳ್ಬೋದು. ಆಪೋಸಿಟ್ ಆದಂತ ವ್ಯಕ್ತಿಗಳೀಗ ಒಂದಾಗಿ ನೀನೇನಾದ್ರೂ ಇರಿಟೇಟ್ ಆಗ್ತಾ ಇದೆಯಾ ಅಂತಂದ್ರೆ ನಾನ್ ನಿನ್ ಜೊತೆಗೆ ಸಾಥ್ ಕೊಡ್ತೀನಿ, ಬಂದು ನಿಂತ್ಕೊಂತೀನಿ ಅಂತ ಇದಾರೆ. ಇಲ್ಲಿ ಅಭಿ ಅವ್ರು ಫಸ್ಟ್ ಆಕ್ಚುಲಿ ಬಂದು ಹೇಳ್ತಾರೆ, ಇದು ಟಾಸ್ಕ್ ತರ ನೋಡು, ನೀನು ಓವರ್ ಆಗಿ ಅದ್ರಲ್ಲಿ ಟಾಸ್ಕ್ ಮುಗಿದ್ಮೇಲೆ ಅವ್ರು ಯಾರು ನಾನು ಯಾರೋ ತೀರಾ ಅತಿರೇಕಕ್ಕೆ ಹೋಗಬೇಡ, ಅದು ನಾರ್ಮಲ್ ಆಗಿರುವಂತ ಕೂಡ ಇಲ್ಲಿ ಕೂಲ್ ಆಗಿ ಅಭಿ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಸೊ ಒಟ್ಟಲ್ಲಿ ಈಗ ಅದಾಗಿದ ತಕ್ಷಣ ನನಗೆ ಗೊತ್ತು ನಿನ್ಗೆ ಇರಿಟೇಟ್ ಆಗ್ತಾ ಇದೆ ಗಿಲ್ಲಿ, ನಿನ್ಗೆ ಏನಾದ್ರಲ್ಲಿ ಇರಿಟೇಟ್ ಆಗ್ತಾ ಅವ್ರು ಏನೋ ಕರಿತಾ ಇದ್ರಿಂದ ನನ್ನ ಜೊತೆ ಕರ್ಕೊಂಡು ಹೋಗು, ನಾನು ಕೂಡ ಬಂದು ನಿನಗೆ ಸಾಥ್ ಕೊಡ್ತೀನಿ. ಐ ಮೀನ್ ಗಿಲ್ಲಿ ಅವ್ರಿಗೆ ಎಷ್ಟು ಇರಿಟೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲೇ ಗೊತ್ತಾಗ್ತದೆ. ಮನೆ ಗೆಸ್ಟ್ಗಳು ಗೆಸ್ಟ್ ಆಗಿ ಉಳ್ಕೊಂಡಿಲ್ಲ. ಹೌದು, ಗಿಲ್ಲಿ ಅವರು ಕೂಡ ಅತಿರೇಕ ಒಂದ್ ಸ್ವಲ್ಪ ಬೆಳೆದ್ರು ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಆಗ ಗೆಸ್ಟ್ ಬಂದಂತವ್ರು ತುಂಬಾ ಜಾಸ್ತಿ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ನಮ್ಗೆ. ಇಲ್ಲಿ ಒಂದು ಗಾದೆ ಏನ್ ಹೇಳ್ತಾರೆ ಅಂದ್ರೆ, ಶತ್ರುವಿನ ಶತ್ರು ಮಿತ್ರ ಆಗ್ತಾರೆ ಅಂತ ಹೆಂಗೆ ಹೇಳ್ತಾರೆ, ಹಂಗೆ ಈಗ ನಮ್ಗೆ ಅಶ್ವಿನಿ ಅವರು ಶತ್ರು ಆಗಿದ್ರು ಇಷ್ಟ ದಿನ, ಅಂದ್ರೆ ಗಿಲ್ಲಿ ಅವ್ರಿಗೆ ಶತ್ರು ಆಗಿದ್ರು. ಸೊ ದಟ್ ಈಗ ಇನ್ನೊಬ್ರು ಯಾರೋ ಬಂದಾದ್ಮೇಲೆ ಇವರಿಬ್ರು ಒಟ್ಟಿಗೆ ಸೇರ್ಬಿಟ್ಟು ಮಹಾಸಂಗಮ ತರ ಲೈಕ್ ಕೂಡ್ಕೊಂಡಿದ್ದಾರೆ. ಇವಾಗ ಲೈಕ್ ಅಶ್ವಿನಿ ಅವರು ಗಿಲ್ಲಿ ನೀನೇನಾದ್ರು ಕೋಪ ಬಂತು ಅಂತಂದ್ರೆ ಹೇಳು, ನಾನು ಹೋಗಿ ಅದೇ ನಾನು ಮಾತಾಡ್ತೀನಿ ಅನ್ನೋ ರೀತಿಲಿ ಅವ್ರು ಹೇಳ್ತಾ ಇದ್ದಾರೆ. ಕೋಪ ಮಾಡ್ಕೊಬೇಡ, ಅದೇ ಕಾರಣಕ್ಕೂ ಇಲ್ಲಿ ಅಭಿನು ಮತ್ತೆ ಈ ಕಡೆ ಇರೋ ಅಶ್ವಿನಿ ಮ್ಯಾಮ್ ಕೂಡ ಸಮಾಧಾನ ಮಾಡ್ತಾ ಇದ್ದಾರೆ. ಲೈಕ್ ತೀರಾ ಒಂದು ಟಾರ್ಚರ್ ಏನೋ ಮಾಡ್ತಾ ಇರೋ ಅಂದ್ರೆ ಈ ಕಡೆ ಬಂದ್ಬಿಟ್ಟು ನಾವು ನೋಡ್ಕೋತೀವಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಸೊ ಗೈಸ್, ಒಟ್ನಲ್ಲಿ ಗೊತ್ತಿಲ್ಲ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ. ಮೇ ಬಿ ಇದು ವೀಕೆಂಡ್ ಅಲ್ಲಿ ಚರ್ಚೆ ಆಗಬಹುದಾ ಅಂದೆಲ್ಲ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಗೊತ್ತಿಲ್ಲ, ವೀಕೆಂಡ್ ಅಲ್ಲಿ ಏನಾದ್ರು ಇನ್ ಕೇಸ್ ಗೆಸ್ಟ್ ಗಳು ಉಳ್ಕೊಳ್ತಾರ, ನನ್ನ ಪ್ರಕಾರ ಉಳ್ಕೊಳ್ಳೋದ ಅಂತ ಆಲ್ಮೋಸ್ಟ್ ನನಗೊಂದು ಅಪ್ಡೇಟ್ ಇದೆ. ಬಟ್ ಉಳ್ಕೊಂಡ್ರು ಕೂಡ ಉಳ್ಕೊಳ್ಬೇಕು, ಯಾಕಂದ್ರೆ ಅವ್ರಿಗೂ ಕೂಡ ಕ್ಲಾಸ್ ಆಗ್ಬೇಕು. ಯಾಕಂದ್ರೆ ಎಕ್ಸ್ ಕಂಟೆಸ್ಟೆಂಟ್ ಗಳಾಗಿದ ತಕ್ಷಣ ಏನ್ ಬೇಕಾದ್ರು ಮಾಡ್ಬೋದಾ? ಇಲ್ಲ, ಸಾಧ್ಯನೇ ಇಲ್ಲ. ನೀವು ಕೂಡ ಎಂಜಾಯ್ ಮಾಡ್ಕೊಂಡು ಬಂದು ಮಾಡಿದಿದ್ರೆ ಮೇ ಬಿ ನಾನು ಅಗ್ರಿ ಮಾಡ್ತಾ ಇದ್ದೆ. ಹೌದು, ಗಿಲ್ಲಿ ಅವರು ಕೂಡ ಲೈನ್ ಕ್ರಾಸ್ ಮಾಡಿದ್ರೆ ಒಪ್ಕೊಳ್ತೀನಿ. ಬಟ್ ಹಾಗಂತ ಪ್ರೆಸೆಂಟ್ ಕಂಟೆಸ್ಟೆಂಟ್ಗಳನ್ನ ಎಕ್ಸ್ ಕಂಟೆಸ್ಟೆಂಟ್ಗಳು ಒಂಥರ ರ್ಯಾಗಿಂಗ್ ಮಾಡೋ ಥರನೇ ಇತ್ತು. ಸೊ ಐ ಡೋಂಟ್ ಎಕ್ಸೆಪ್ಟ್ ಇಟ್, ಬಿಕಾಸ್ ನಿಮಗೂ ಕೂಡ ಒಂದು ಲೆಬಿಲಿಟಿ ಇದೆ. ಅಂದ್ರೆ ನೀವು ಮನೆ ಒಳಗಡೆ ಹಳೆ ಕಂಟೆಸ್ಟೆಂಟ್ ಆದಾಗ, ಈಗ ನಾನು ಕೂಡ ಎಕ್ಸ್ ಸ್ಟೂಡೆಂಟ್, ಎಕ್ಸ್ ಕಾಲೇಜಲ್ಲಿ ಓದ್ತಾ ಇರ್ತೀನಿ. ಸೊ ಕಾಲೇಜ್ ಒಳಗಡೆ ನಾನು ಹೋದಾಗ ನನಗೂ ಒಂದಷ್ಟು ಲಿಯಾಬಿಲಿಟೀಸ್ ಇರುತ್ತೆ. ಬಟ್ ಹಾಗಂತ ಪ್ರೆಸೆಂಟ್ ಸಿಚುವೇಶನ್ ಪ್ರೆಸೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ ನಾನು ರೇಕ್ಸೋದು ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಐ ಥಿಂಕ್ ಅವರು ಕೂಡ ಮ್ಯೂಚುವಲ್ ರೆಸ್ಪೆಕ್ಟ್ ಕೊಟ್ಟಿದ್ರೆ ಮೇ ಬಿ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಸ್ಟಾರ್ಟ್ ಮಾಡಿದ್ರು ಬಿಗ್ ಬಾಸ್ ಮನೆ ಬಂದ ತಕ್ಷಣ ನೀನು ಕಂಟೆಸ್ಟೆಂಟ್ ಅಂದ್ರೆ ನೀನು ರೋದ್ನೆ ಆದ್ರೆ ನಾನು ಎಕ್ಸ್ ರೋದ್ನೆ ಅನ್ನೋದು, ಆಮೇಲೆ ರಜತ್ ಅವರು ಲೈಕ್ ಟೀ ಮುಚ್ಕೊಂಡಿರೋ ಅಂತೆಲ್ಲ ಹೇಳಿದ್ದು ಅಂಡ್ ಅವ್ರು ಶೂ ಬಿಚ್ಚಿಸ್ಕೊಂಡಿದ್ದು. ಸೊ ಇದೆಲ್ಲ ಒಂದ್ ಕಡೆ ನೋಡ್ತಾ ಇದ್ರೆ. ಸೊ ದಟ್ ಸ್ಟಾರ್ಟ್ ಮಾಡಿದೆ ಇವರು ಎಂಡ್ ಮಾಡಕ್ಕೆ ಇಲ್ಲಿ ಗಿಲ್ಲಿ ಅವರು ನಿಂತ್ಕೊಂಡಿದ್ದಾರೆ. ಬಟ್ ಇಲ್ಲಿ ಗಿಲ್ಲಿ ಅವರು ಎಂಡ್ ಮಾಡೋದಕ್ಕೆ ಮನೆ ಜನ ಎಲ್ಲ ಬಿಡ್ತಾರೆ. ಯಾಕಂದ್ರೆ ಸಮವ್ ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ಸಿ ಓಟಕ್ಕೆ ಎಲ್ಲರಿಗೂ ತೊಂದರೆ ಆಗುತ್ತೆ, ಟಿಪ್ಗಳು ಸಿಗಲ್ಲ. ಸೊ ದಟ್ ಅದಕ್ಕೂ ಕೂಡ ಲೈಕ್ ಗಿಲ್ಲಿ ಅವರು ಲೈಕ್ ಎಲ್ರಿಗೋಸ್ಕರ ಲೈಕ್ ತಲೆ ಬಾಗಿದ್ದಾರೆ ಅಂತ ಈ ಒಂದು ಪ್ರೇಮದಲ್ಲಿ ಕಾಣುತ್ತೆ. ಅಂಡ್ ಇನ್ನೊಂದು ತಲೆ ಮೇಲೆ ಏನೋ ಫುಲ್ ಎಲ್ಲ ರೆಡ್ ಆಗಿ ಏನೋ ಹಾಕೊಂಡಿದಾರಪ್ಪ. ಸೊ ದಟ್ ಅದೇನೋ ಅಂತ ಗೊತ್ತಿಲ್ಲ, ಮೇ ಬಿ ಕುಂಕುಮ ಇರ್ಬೇಕು, ಇಲ್ಲ ಇವರೇ ಬೇಕು ಅಂತ ಪನಿಷ್ಮೆಂಟ್ ಕೊಟ್ಟಿರ್ಬೋದು, ಇಲ್ಲ ಕುಂಕುಮ ಬೇಕಾದ್ರೆ ಹಚ್ಚಿರ್ಬೋದು. ಅದಕ್ಕೆ ಎಪಿಸೋಡ್ಗೆ ಕಾದ್ ನೋಡ್ಬೇಕಾಗುತ್ತೆ ಗೈಸ್. ಪಾಪ ಆಕ್ಚುಲಿ ನಾನು ತುಂಬಾ ನೋಡ್ತಾ ಇದ್ದೆ, ಗಿಲ್ಲಿ ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅಂಡ್ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಆಕ್ಚುಲಿ ಗಿಲ್ಲಿ ಅವ್ರಿಗೆ ಲೈವ್ ಅಲ್ಲಿ ನೋಡ್ತಾ ಇದ್ದೆ 50 ಪಾಯಿಂಟ್ ಸಿಕ್ಕಿದೆ ಅಂತ ಒಂದು ಬರ್ತಾ ಇದೆ. ಅದು ಮೋಕ್ಷಿತ್ ಅವ್ರು ಕೊಟ್ಟಿರೋದು. ಆಕ್ಚುಲಿ ಮೋಕ್ಷಿತ್ ಅವ್ರದ್ದು ಕವನ ಎಲ್ಲ ಹೇಳಿಸ್ಕೊಳ್ತಾ ಇರ್ತಾರೆ. ನೀನು ಕವನ ಹೇಳು ಅಂದಾಗ ಚೆನ್ನಾಗಿ ಕವನ ಹೇಳ್ತಾರೆ ಗುರು. ಆಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೋದು, ಆದ್ರೆ ನನ್ನ ಮನಸ್ಸಿನಿಂದ ಆಚೆ ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಒಟ್ಟಲ್ಲಿ ಗೈಸ್ ಕ್ರೇಜಿ ಆಗಿರುತ್ತೆ. ಸೊ ಇವತ್ತಿನ ಎಪಿಸೋಡ್ ಕೂಡ ಕಾದ್ ನೋಡ್ಬೇಕಾಗುತ್ತೆ, ಯಾವ ತರ ಗಿಲ್ಲಿಯವ್ರಿಗೂ ಪಾಪ ಮತ್ತೆ ಟಾರ್ಚರ್ ಅಂತ ಅನುಭವಿಸ್ತಾರೆ ಅಂತ. ಯಾಕಂದ್ರೆ ನೆನೆ ಎಪಿಸೋಡ್ ಕೂಡ ನಾನು ಅದನ್ನೇ ಮಾತಾಡಿದ್ದು ಆಲ್ಮೋಸ್ಟ್ ಒಂದು ಟೈಮಲ್ಲಿ ಕೂಡ. ಬಟ್ ನಿಮ್ಗೆ ಅನ್ಸುತ್ತೆ ಗೈಸ್ ಈ ಒಂದು ಪ್ರೋಮೋ ನೋಡಿ? ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾದ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಬಾಯ್.